ನಿನ್ನೆ ಪ್ರೀತಿಸುವೆ ಭಾಗ 79. ಇಕ್ಷಳ ಡ್ಯಾಡ್ ಅವಳನ್ನು ಮನೆಗೆ ಕರೆತರಲು ಅವಳ ಮನವೊಲಿಸತೊಡಗಿದರು. ಆದರೆ ಅವಳು ಅವರ ಯಾವ ಮಾತನ್ನು ಕೇಳಲು ರೆಡಿ ಇರಲಿಲ್ಲ. ತಾನು ಅಂದುಕೊಂಡಿದ್ದನ್ನು ಮಾಡಿ ಮುಗಿಸುವವರೆಗೆ ತಾನು ಮನೆಗೆ ವಾಪಸ್ಸು ಬರಲ್ಲವೆಂದು ಖಡಾಖಂಡಿತವಾಗಿ ಹೇಳಿದಳು. ಅವರು ವಿಧಿ ಇಲ್ಲದೆ ಅವಳ ಮಾತನ್ನು ಕೇಳಲೇಬೇಕಾಯಿತು. ನೋಡು ಇಕ್ಷಾ, ಏನಾದರೂ ತೊಂದರೆ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ನನಗೆ ಕೂಡಲೇ ಕಾಲ್ ಮಾಡು. ಯಾವುದನ್ನು ನನ್ನಿಂದ ಮುಚ್ಚಿಡಬೇಡ. ಓಕೆ ಡ್ಯಾಡ್, ಆ ಥರ ಏನಾದರೂ ಇದ್ರೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ರೆಡ್ಡಿ ವಿಷಯ ಮನೆಯಲ್ಲಿ ನಿಮ್ಮ ಹೊರತು ಬೇರೆ ಯಾರಿಗೂ ತಿಳಿಯಕೂಡದು. ಮಾಮ್ ನನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಫೋನಲ್ಲಿ ಮಾತಾಡೋದು ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ. ನಾನು ಕಾಲ್ ಕಟ್ ಮಾಡ್ತಾ ಇದ್ದೀನಿ. ಬಾಯ್ ಡ್ಯಾಡ್. ಬಾಯ್ ಮಗಳೇ ಜೋಪಾನ ಅಂತ ಹೇಳಿ ಅವರು ಕಾಲ್ ಕಟ್ ಮಾಡಿದರು. ಕಾಲ್ ಕಟ್ ಮಾಡಿದ ಮೇಲೆ ಅವರಿಗೆ ಯಾಕೋ ಮನಸ್ಸು ಸರಿ ಇರಲಿಲ್ಲ. ಇಕ್ಷಳ ಬಗ್ಗೆನೇ ಚಿಂತೆ ಮಾಡತೊಡಗಿದರು. ಅವಳನ್ನು ಒಬ್ಬಳೆಯಲ್ಲಿ ಬಿಡುವುದು ಸರಿಯಲ್ಲ. ರೆಡ್ಡಿಯಿಂದ ಅವಳಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಲಂಡನ್ನಿನ ಋಣ ಮುಗಿತಾ ಬಂತು ಅಂತ ಕಾಣಿಸ್ತಾ ಇದೆ. ನಾನು ನನ್ನ ಮಗಳಿಗೋಸ್ಕರ ಇಂಡಿಯಾಗೆ ವಾಪಸ್ ಹೋಗ್ಲೇಬೇಕು. ಕಾವ್ಯ ಹಾಗೂ ನನ್ನ ಮದುವೆ ಕಾರಣಾಂತರಗಳಿಂದ ಆಗಿರ್ಬೋದು. ಕಾವ್ಯ ಮತ್ತು ನಾನು ಗಂಡ ಹೆಂಡತಿ ತರ ಇಲ್ಲದೆ ಇರ್ಬೋದು. ಆದರೆ ಕಾವ್ಯ ನನ್ನ ಬೆಸ್ಟ್ ಫ್ರೆಂಡ್ ತರ. ಲೋಕದ ಕಣ್ಣಿಗೆ ನಾವಿಬ್ರು ಗಂಡ ಹೆಂಡತೆ. ಆದರೆ ನಾವು ಏನು ಅಂತ ನಮ್ಮಿಬ್ಬರಿಗೆ ಮಾತ್ರ ಗೊತ್ತು. ಅವಳು ನನ್ನ ಪ್ರಾಣ ಸ್ನೇಹಿತೆ. ಅವಳ ಮಗಳನ್ನು ನನ್ನ ಮಗಳ ಅಂತ ಯಾವತ್ತೂ ಒಪ್ಕೊಂಡಾಗಿದೆ. ನನ್ನ ಮಗಳಿಗೆ ಏನೂ ಆಗಬಾರ್ದು. ಅದಕ್ಕೋಸ್ಕರ ನಾನು ಲಂಡನ್ ತೊರೆಯಲೇಬೇಕು. ಎಲ್ಲರನ್ನು ಇಂಡಿಯಾಗೆ ಹೋಗಲು ಹೇಗೆ ಒಪ್ಪಿಸಲಿ? ಇಲ್ಲಿನ ಬಿಸ್ನೆಸ್ಸನ್ನು ಇಂಡಿಯಾದಲ್ಲಿ ಮತ್ತೆ ರೀಓಪನ್ ಮಾಡುತ್ತೇನೆ. ಏನಾದರೂ ನೆಪ ಹೇಳಿ ಇಲ್ಲಿಂದ ಮೊದಲು ಹೋಗಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡರು. ರಾತ್ರಿ ಹೊತ್ತು ಎಲ್ಲರೂ ಡಿನ್ನರ್ ಮುಗಿಸಿ ಹಾಲಲ್ಲಿ ಕುಳಿತುಕೊಂಡಿದ್ದರು. ಇದೇ ತಕ್ಕ ಸಮಯ ಅಂತ ಅಂದುಕೊಂಡ ಸುಕೇಶ್ ಅವರು ಮಾತನ್ನು ಶುರು ಮಾಡಿದರು. ಅಣ್ಣ, ನಾನು ಏನೋ ಮಾತಾಡಬೇಕು. ಹೇಳು ಸುಕೇಶ್, ಅದಕ್ಕೆ ಯಾಕೆ ಕೇಳ್ತಾ ಇದೆಯಾ? ಮಧ್ಯಾಹ್ನದಿಂದ ನೋಡ್ತಾ ಇದ್ದೀನಿ, ಯಾಕೋ ಒಂಥರ ಡಲ್ ಆಗಿದೆಯಾ? ನಾನು ಆಗಲೇ ಕೇಳೋಣ ಅಂತ ಅಂದ್ಕೊಂಡೆ. ಈಗ ಹೇಳಿ, ಏನಾದರೂ ತೊಂದರೆ ಆಗಿದೆಯಾ? ಅಣ್ಣ, ನಾನು ಇಕ್ಷಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇಕ್ಷಳ ಬಗ್ಗೆನಾ? ಅವಳಿಗೆ ಏನಾಗಿದೆ? ಆ ಚಿನ್ಮಯ್ ಏನಾದರೂ ಅವಳಿಗೆ ತೊಂದರೆ ಕೊಡ್ತಾ ಇದ್ನಾ ಹೇಗೆ? ಇಲ್ಲ ಅಣ್ಣ, ಅವನಿಂದ ಅವಳಿಗೆ ಏನು ತೊಂದರೆ ಆಗಿಲ್ಲ. ಅವನು ಆ ಥರದವನಲ್ಲ ಕೂಡ. ನಾವು ಇಷ್ಟು ವರ್ಷ ಅವಳನ್ನು ಮುದ್ದಿನಿಂದ ಸಾಕಿ ಬೆಳೆಸಿದ್ದೀವಿ. ಈಗ ಯಾರೋ ಗೊತ್ತಿಲ್ಲದವ್ರ ಮನೆಗೆ ಅವಳನ್ನು ಕಳಿಸಿದ್ದೀವಿ. ಚಿನ್ಮಯ್ ಮನೆಯವರು ಹೇಗೆ ಅಂತ ಗೊತ್ತಿಲ್ಲ ನಮಗೆ. ಅಲ್ಲಿ ಅವಳಿಗೆ ಏನಾದರೂ ತೊಂದರೆ ಆದರೆ ಅವಳ ಸಹಾಯಕ್ಕೆ ಅಂತ ಯಾರಿದ್ದಾರೆ? ಅದಕ್ಕೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ಯಾ? ಅಣ್ಣ, ನಾವು ಇಂಡಿಯಾಗೆ ವಾಪಸ್ ಹೋಗ್ಬಿಡೋಣ. ಏನು ಹೇಳ್ತಾ ಇದೀಯ ನೀನು? ಇಷ್ಟು ವರ್ಷ ಇಲ್ಲೇ ಸೆಟ್ಲ್ ಆಗಿ ಈಗ ಎಲ್ಲವನ್ನು ಬಿಟ್ಟು ಹೇಗೆ ಹೋಗುದು? ನಾವು ಇಂಡಿಯಾದಿಂದ ಇಲ್ಲಿಗೆ ಬರುವಾಗಲೂ ಕೂಡ ಎಲ್ಲವನ್ನು ಬಿಟ್ಟು ಬಂದಿದ್ದಲ್ವಾ ಅಣ್ಣ? ನಮ್ಮ ಮಕ್ಕಳ ಸಂತೋಷಕ್ಕಿಂತ ಇದೆಲ್ಲ ದೊಡ್ಡದಾ? ಸುಕೇಶ್ ಅವರ ಮಾತು ಕೇಳಿ ಕಾವ್ಯಳಿಗಂತೂ ತುಂಬಾನೇ ಖುಷಿಯಾಯಿತು. ಇಂಡಿಯಾಗೆ ಹೋಗಲು ಅವಳು ತುದಿಗಾಲಲ್ಲಿ ನಿಂತಿದ್ದಳು. ಆದರೆ ಅದನ್ನು ಅವರ ಮುಂದೆ ಹೇಳದೆ ಸುಮ್ಮನೆ ಕುಳಿತುಕೊಂಡಳು. ಆರ್ಯನಿಗೂ ಕೂಡ ತನ್ನ ಡ್ಯಾಡಿ ಮಾತು ಸರಿ ಅನ್ನಿಸಿ, ದೊಡ್ಡಪ್ಪ, ಡ್ಯಾಡಿ ಹೇಳೋ ಮಾತಲ್ಲಿ ಕೂಡ ಸತ್ಯ ಇದೆ ಅಲ್ವಾ? ನಾವು ಅವಳನ್ನಲ್ಲಿ ಒಬ್ಬಳನ್ನು ಬಿಡೋದು ಸರಿಯಲ್ಲ. ಅವಳು ಮದುವೆ ಹೇಗೆ ಆಯಿತು ಅಂತ ನಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಅವನೇ ಆಗಿರುವಾಗ ಅವನ ಮನೆಯವರು ಹೇಗಿದ್ದಾರೋ ಏನೋ. ನಾನಂತೂ ಇಂಡಿಯಾಗೆ ಹೋಗಲು ರೆಡಿಯಾಗಿದ್ದೀನಿ. ಇಲ್ಲಿನ ಬಿಸ್ನೆಸ್ಸನ್ನು ಅಲ್ಲಿಗೆ ಶಿಫ್ಟ್ ಮಾಡೋಣ. ಸ್ವಲ್ಪ ಲಾಸ್ ಆಗ್ಬೋದು, ಆದರೆ ಅವಳ ಲೈಫ್ಗಿಂತ ಮುಖ್ಯ ನಮ್ಗೆ ಯಾವುದೂ ಇಲ್ಲ ಅಲ್ವಾ? ಹೌದು ರೀ, ನಾನು ಕೂಡ ಇವರಿಬ್ಬರ ಮಾತನ್ನು ಒಪ್ಪುತ್ತೇನೆ. ಅವಳನ್ನು ಅಲ್ಲಿ ಒಬ್ಬಳೇ ಬಿಡೋದು ಸರಿಯಲ್ಲ. ನಾವೆಲ್ಲರೂ ಇಂಡಿಯಾಗೆ ವಾಪಸ್ ಹೋಗೋಣ. ಹೇಗೂ ಅಲ್ಲಿ ನಮ್ಮ ಸ್ವಂತ ಮನೆ ಇದೆ ಅಲ್ವಾ? ಅಲ್ಲಿಗೇನೆ ಹೋಗೋಣ ಅಂತ ಅಮೃತರವರು ಹೇಳಿದಾಗ ಮುಖೇಶ್ ಅವರು ಅವರೆಲ್ಲರ ಮಾತಿಗೆ ಒಪ್ಪಿಗೆ ಸೂಚಿಸಿ, ಎಲ್ಲರಿಗೂ ಇಂಡಿಯಾಗೆ ಹೋಗಲು ಒಪ್ಪಿಗೆ ಇದೆ ಅಂದಮೇಲೆ ನಾನು ಒಬ್ಬನು ಬೇಡ ಅಂದ್ಬಿಟ್ಟು ಏನು ಮಾಡಲಿ? ನಿಮಗೆಲ್ಲ ಎಲ್ಲಿ ಸಂತೋಷ ಸಿಗುತ್ತೆ ಅಲ್ಲೇ ಇರೋಣ. ಯಾವಾಗ ಹೋಗೋದಂತ ಡಿಸೈಡ್ ಮಾಡಿದ್ಯಾ?
ಅಣ್ಣ, ಇಲ್ಲಿನ ಕೆಲಸ ಎಲ್ಲ ಫಿನಿಶ್ ಮಾಡೋಕ್ಕೆ 1 ತಿಂಗಳಾದ್ರೂ ತಾಗ್ಬೋದು, ಆಮೇಲೆ ಹೋಗೋಣ. ಸರಿ, ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡೋಣ ಅಂತ ಹೇಳಿದರು. ಸುಕೇಶ್ ಅವರಿಗೆ ಮನೆಯವರೆಲ್ಲರ ಮಾತು ಕೇಳಿ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ಈಕ್ಷಾ ಹಂತ ಹಂತವಾಗಿ ಮನೆಯವರೆಲ್ಲರ ಮನಸ್ಸನ್ನು ಗೆಲ್ಲಲು ಪ್ರಯತ್ನಿಸುತ್ತಿದ್ದಳು. ತನ್ನ ಮಾವನ ಮನಸ್ಸು ಗೆಲ್ಲಲು ಅವರಿಗೆ ಇಷ್ಟವಾಗುವಂತ ಕೆಲಸವನ್ನು ಮಾಡುತ್ತಿದ್ದಳು. ಅಜ್ಜಿಯನ್ನು ಉಳಿಸಿಕೊಳ್ಳಲು ತನ್ನ ಅತ್ತೆ ಹೇಗಿರುತ್ತಾರೋ ಹಾಗೆ ಇರಲು ಪ್ರಯತ್ನಿಸುತ್ತಿದ್ದಳು. ಬೆಳಿಗ್ಗೆ ಲೇಟಾಗಿ ಏಳುತ್ತಿದ್ದ ಅವಳು ಬೇಗನೆ ಏಳತೊಡಗಿದಳು. ಅಡುಗೆ ವಿಚಾರದಲ್ಲಿ ಅತ್ತೆಗೆ ಹೆಲ್ಪ್ ಮಾಡತೊಡಗಿದಳು. ತಾನು ಕೂಡ ಅಡುಗೆ ಮಾಡುವುದನ್ನು ಕಲಿತುಕೊಳ್ಳತೊಡಗಿದಳು. ಒಂದು ಮುಂಜಾನೆ ಹೊತ್ತು ಇಕ್ಷಾ ಫ್ರೆಶ್ ಆಗಿ ಬಂದು ದೇವರಿಗೆ ಆರತಿ ಮಾಡತೊಡಗಿದಳು. ತನ್ನ ಸೊಸೆ ಬದಲಾಗಿದ್ದನ್ನು ನೋಡಿ ರೆಡ್ಡಿಗೆ ತುಂಬಾನೇ ಸಂತೋಷವಾಗುತ್ತಿತ್ತು. ಅಷ್ಟು ಹೊತ್ತಿಗಾಗಲೇ ತನ್ಮಯ್ ಲಂಡನ್ ಬಿಟ್ಟು ಇಂಡಿಯಾಗೆ ವಾಪಸ್ಸಾಗಿದ್ದನು. ಮನೆಗೆ ತಲುಪುತ್ತಿದ್ದಂತೆ ಮನೆಯಲ್ಲಿ ಭಜನೆ ಸದ್ದು ಕೇಳಿ, ಅರೆ, ಇಷ್ಟು ಮೆಲೋಡಿಯಾಗಿ ಯಾರು ಹಾಡ್ತಾ ಇದ್ದಾರೆ? ಇದು ಮಾಮ್ ವಾಯ್ಸ್ ಅಂತೂ ಅಲ್ಲ, ಯಾರಿರ್ಬೋದು? ಒಳಗೆ ಹೋಗಿ ನೋಡೋಣ ಅಂತ ಅಂದುಕೊಂಡು ಒಳಗೆ ಕಾಲಿಟ್ಟವನು ಅಲ್ಲಿಯ ದೃಶ್ಯ ನೋಡಿ ಒಂದು ಕ್ಷಣ ದಂಗಾದನು. ಇಕ್ಷಾ ಸೀರೆ ಉಟ್ಟು ದೇವರ ನಾಮಸ್ತುತಿಯನ್ನು ಹಾಡುತ್ತಿದ್ದಳು. ಅವನ ಕಣ್ಣಿಗೆ ಅವಳು ದೇವತೆ ತರ ಕಂಡಳು. ನನ್ನ ಇಕ್ಷಾ ಇಷ್ಟು ಚೆನ್ನಾಗಿ ಹಾಡ್ತಾಳಂತ ನನಗೆ ಗೊತ್ತೇ ಇರಲಿಲ್ಲ, ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ ಅಂತ ಅಂದುಕೊಳ್ಳುತ್ತಿದ್ದವನಿಗೆ ಅವಳ ಪಕ್ಕದಲ್ಲಿ ಚಿನ್ಮಯ್ ನಿಂತಿರುವುದನ್ನು ನೋಡಿ ಕೋಪ ಬರತೊಡಗಿತು. ನಾನು ನಿಲ್ಬೇಕಾದ ಜಾಗದಲ್ಲಿ ಇವನ್ ನಿಂತಿದ್ದಾನೆ. ಅವಳು ಏನಿದ್ರು ನನ್ಗೇನೆ ಸೇರ್ಬೇಕಾದವಳು, ನನ್ನ ಜೊತೆನೆ ನಿಂತ್ಕೊಳ್ಬೇಕಾದವಳು. ಅದೆಷ್ಟು ದಿನ ಅವಳ ಜೊತೆ ಇರ್ತೀಯೋ ನಾನು ನೋಡ್ತೀನಿ. ನಾನೀಗ ಬಂದಾಯ್ತಲ್ಲ, ಇನ್ಮೇಲೆ ಅವಳ ಜೀವನದಲ್ಲಿ ನನ್ಗೇನೆ ಜಾಗ. ನೀನ್ ಏನಿದ್ರು ಆಕ್ಸಿಡೆಂಟ್ಲಿ ಅವಳನ್ನು ಮದುವೆ ಆಗಿರೋನು. ಮನೆಯವರ ಸಮ್ಮುಖದಲ್ಲಿ ನಾನು ಅವಳನ್ನು ಮದುವೆ ಆಗ್ತೀನಿ, ನೋಡ್ತಾ ಇರು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಒಳಗೆ ಬಂದು ಆರತಿಯಾಗುವವರೆಗೂ ಸುಮ್ಮನೆ ನಿಂತುಕೊಂಡನು. ಆರತಿಯೆಲ್ಲ ಮುಗಿದ ಮೇಲೆ ರೆಡ್ಡಿಯ ದೃಷ್ಟಿ ಇವನ ಕಡೆ ಬಿದ್ದು ಇವನನ್ನು ನೋಡಿ ಸಂತೋಷಗೊಂಡು ಕೂಡಲೇ ಇವನ ಹತ್ತಿರ ಬರುತ್ತಾ, ವೆಲ್ಕಮ್ ಮೈ ಸನ್, ನೀನು ಯಾವಾಗ ಬಂದೆ? ಡ್ಯಾಡ್, ನಾನು ಅವಾಗಲೇ ಬಂದೆ. ನೀವೆಲ್ಲ ಆರತಿಯಲ್ಲಿ ಬ್ಯುಸಿ ಆಗಿದ್ರ, ನಿಮ್ಮನ್ನೆಲ್ಲ ಡಿಸ್ಟರ್ಬ್ ಮಾಡಬಾರ್ದಂತ ಸುಮ್ಮನೆ ನಿಂತ್ಕೊಂಡೆ. ನೀನು ಬಂದಿದ್ದು ನನಗೆ ಆನೆ ಬಲ ಬಂದ ಹಾಗೆ ಆಯಿತು. ಇನ್ಮೇಲೆ ಏನಿದ್ರು ಈ ರೆಡ್ಡಿ ತುಂಬ ಖುಷಿಯಾಗಿರ್ತಾನೆ. ನನ್ನ ಪ್ರೀತಿಯ ಮಗ ಬಂದಾಯ್ತು, ನಾನಿನ್ನೂ ಆರಾಮವಾಗಿರ್ಬೋದು. ಹೋಗಿ ಫ್ರೆಶ್ ಆಗಿ ಬಾ, ನಿನ್ನ ಹತ್ರ ತುಂಬ ಮಾತನಾಡಕ್ಕಿದ್ದೆ. ಓಕೆ ಡ್ಯಾಡ್ ಅಂತ ಹೇಳಿ ಅವನು ತನ್ನ ಮಾಮ್ ಹತ್ತಿರ ಹೋಗಿ ಹಾಯ್ ಮಾಮ್ ಅಂತ ಹೇಳಿ ಅವರ ಕಾಲಿಗೆ ನಮಸ್ಕರಿಸಿ ಅಜ್ಜಿಯ ಕಾಲಿಗೆ ಕೂಡ ನಮಸ್ಕರಿಸಿದನು. ನನ್ನ ಮಗ ನೀನು ಯಾವಾಗ ಬರ್ತೀಯ ಅಂತ ಕಾಯ್ಕೊಂಡು ಕೂತಿದ್ದ. ಇವಾಗ ಅವನಿಗೆ ತುಂಬಾ ಖುಷಿಯಾಗಿದೆ. ಅವನು ಖುಷಿಯಾಗಿರೋದು ನೋಡಿ ನನಗೂ ಕೂಡ ಖುಷಿಯಾಗಿದೆ. ಹೋಗಿ ಫ್ರೆಶ್ ಆಗಿ ಬಾ. ಹೌದು ತನ್ಮಯ್, ಹೋಗಿ ಫ್ರೆಶ್ ಆಗಿ ಬಾ. ಓಕೆ ಮಾಮ್, ಓಕೆ ಅಜ್ಜಿ ಅಂತ ಹೇಳಿ ಅವನು ಇಕ್ಷಾಳನ್ನು ನೋಡಿ ಹಾಯ್ ಇಕ್ಷಾ, ಈ ಲುಕ್ಕಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತೀಯ ಅಂತ ಹೇಳಿದಾಗ ಅವಳಿಗೆ ಇಷ್ಟವಾಗಿಲ್ಲದಿದ್ದರೂ ಕಂಟ್ರೋಲ್ ಮಾಡಿಕೊಂಡು ಮುಖದಲ್ಲಿ ಬಲವಂತದ ನಗು ತಂದುಕೊಂಡು ಥ್ಯಾಂಕ್ಸ್ ಅಂತ ಹೇಳಿದಳು. ಚಿನ್ಮಯ್ ಖುಷಿಯಿಂದ ಇನ್ನೇನು ಅವನ ಹತ್ತಿರ ಬರಬೇಕು, ಅವನು ಬೇಕಂತಲೇ ಚಿನ್ಮಯನನ್ನು ಇಗ್ನೋರ್ ಮಾಡಿ ಫ್ರೆಶ್ ಆಗಲು ಹೋದನು. ಚಿನ್ಮಯನಿಗೆ ಅವನ ಬಿಹೇವಿಯರ್ ನೋಡಿ ತುಂಬಾನೇ ಬೇಜಾರಾಯಿತು. ಇದನ್ನು ಅವನ ಮಮ್ಮ ಕೂಡ ಅಬ್ಸರ್ವ್ ಮಾಡಿದ್ದರು. ಏನಾಗಿದೆ ಇವನಿಗೆ? ಅಣ್ಣ ಅಂದರೆ ಜೀವ ಬಿಡ್ತಾ ಇದ್ದಾನು, ಇವತ್ತು ಅವನ ನೋಡಿ ನೋಡದಂತೆ ಮಾಡಿ ಹೋದ. ಇವರಿಬ್ಬರ ಮಧ್ಯೆ ಏನಾದರೂ ಜಗಳ ಆಗಿದೆಯಾ? ಏನಾಗಿದೆ ಅಂತ ಚಿನ್ಮಯನನ್ನು ಕೇಳಬೇಕು ಅಂತ ಅಂದುಕೊಂಡ ಅವರು ಕಿಚನ್ ರೂಮಿಗೆ ಹೋದರು. ಶಾಲಿನಿಯವರಿಗೆ ಚಿನ್ಮಯ್ ಇಕ್ಷಾಳನ್ನು ಯಾವ ರೀತಿ ಮದುವೆಯಾಗಿದ್ದ ಅನ್ನೋದರ ಬಗ್ಗೆ ತಿಳಿದಿತ್ತು. ಆದರೆ ಇಕ್ಷಾ ತನ್ಮಯನ ಗರ್ಲ್ ಫ್ರೆಂಡ್ ಆಗಿದ್ಲು ಅನ್ನೋ ವಿಷಯ ಮಾತ್ರ ಗೊತ್ತಿರಲಿಲ್ಲ. ತನ್ನ ತಾಯಿಯ ಹಿಂದೆ ಹೋದ ಚಿನ್ಮಯ್, ಮಮ್ಮ ಸ್ವಲ್ಪ ಬೇಗ ತಿಂಡಿ ಕೊಡಿ, ನನಗೆ ಲೇಟ್ ಆಗ್ತಾ ಇದೆ. ನಾನು ಹೊಸದಾಗಿ ಬಿಸ್ನೆಸ್ ಶುರು ಮಾಡೋಕ್ಕೆ ಹೊರಟಿದ್ದೀನಲ್ವಾ, ಅದರ ಸಲುವಾಗಿ ಕ್ಲೈಂಟ್ ಜೊತೆ ಮೀಟಿಂಗ್ ಇದೆ. ಹೌದಾ, ಸರಿ, ಹಾಗಾದರೆ ನಾನು ಬೇಗ ಬೇಗ ತಿಂಡಿ ಕೊಡ್ತೀನಿ. ನೀನು ಹೋಗಿ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊ, ನಾನು ಬಂದೆ. ಆಮೇಲೆ ಈ ವಿಷಯನ ಡ್ಯಾಡ್ಗೂ ಕೂಡ ತಿಳಿಸು. ಆಯಿತು ಮಮ್ಮ
ಅಂತ ಹೇಳಿ ಅವನು ಡೈನಿಂಗ್ ಟೇಬಲ್ ಹತ್ತಿರ ಹೋಗಿ ಕುಳಿತುಕೊಂಡನು. ರೆಡ್ಡಿ ಹಾಗೂ ಲಲಿತಮ್ಮರವರು ಕೂಡ ಬಂದು ಕುಳಿತುಕೊಂಡರು. ಇಕ್ಷಾ ಉಪಹಾರವನ್ನು ಡೈನಿಂಗ್ ಟೇಬಲ್ ಮೇಲೆ ತಂದಿಟ್ಟಳು. ಶಾಲಿನಿ ಅವರು ರೆಡ್ಡಿಯ ತಟ್ಟೆಗೆ ಉಪಹಾರವನ್ನು ಬಡಿಸಲು ಹೋದಾಗ ರೆಡ್ಡಿ ಅವರನ್ನು ತಡೆಯುತ್ತಾ, ಇರು ಸ್ವಲ್ಪ ಹೊತ್ತು, ನನ್ನ ಮಗ ಬರಲಿ, ಆಮೇಲೆ ಬಡಿಸು. ರೆಡ್ಡಿ ಊಟ ಶುರು ಮಾಡಿದ ಮೇಲೇನೆ ಎಲ್ಲರೂ ಬಡಿಸಿಕೊಂಡು ತಿನ್ನುತ್ತಿದ್ದರು. ಮಗನಿಗೆ ಲೇಟ್ ಆಗುತ್ತಿದೆ ಅಂತ ಗೊತ್ತಿದ್ದರೂ ಅವರು ಏನು ಮಾಡದ ಪರಿಸ್ಥಿತಿಯಲ್ಲಿದ್ದರು. ಅವರು ಒಂದು ಸಲ ಚಿನ್ಮಯನ ಕಡೆ ನೋಡಿದರು. ಚಿನ್ಮಯ್ ಕಣ್ಸನ್ನೆಯಲ್ಲೇ ಅವರನ್ನು ಸುಮ್ಮನಿರಲು ಹೇಳಿದನು. ತಾನು ಸ್ಟಾರ್ಟ್ ಮಾಡುವ ಬಿಸ್ನೆಸ್ ಬಗ್ಗೆ ತನ್ನ ಡ್ಯಾಡ್ ಹತ್ರ ಹೇಳಲು ಬಯಸಿದನು. ಡ್ಯಾಡ್, ನಾನು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅವನು ಅಷ್ಟು ಹೇಳುವಾಗ ತನ್ಮಯ್ ಕೂಡ ಫ್ರೆಶ್ ಆಗಿ ಬಂದು ರೆಡ್ಡಿಯ ಪಕ್ಕ ಕುಳಿತುಕೊಂಡನು. ಚಿನ್ಮಯನ ಮಾತು ಕೇಳಿದವರು, ನೀನು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ಬೇಕಂತ ಅಂದ್ಕೊಂಡಿದ್ಯಾ, ಆದ್ರೆ ದುಡ್ಡು ಯಾರು ಕೊಡ್ತಾರೆ? ನಾನಂತೂ ಒಂದು ಪೈಸಾನು ಕೊಡಲ್ಲ. ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನಂತೆ, ಬಿಸ್ನೆಸ್ ಕೆಲಸಕ್ಕೆ ಬಾರ್ದವನು. ಇವನು ಬಿಸ್ನೆಸ್ ಮಾಡ್ತಾನಂತ ನಾನೇನಾದ್ರೂ ಇವನಿಗೆ ದುಡ್ಡು ಸುರಿದ್ರೆ ಎಲ್ಲವನ್ನು ಕಳ್ಕೊಂಡು ಬೀದಿಗೆ ಬರಬೇಕಾಗುತ್ತೆ ಅಂತ ಹೇಳಿದಾಗ ತನ್ಮಯ್ ಜೋರಾಗಿ ನಗತೊಡಗಿದನು. ಅವನು ನಗುವುದನ್ನು ನೋಡಿ ರೆಡ್ಡಿ ಕೂಡ ನಗತೊಡಗಿದರು. ಅವರಿಬ್ಬರು ನಗುವುದನ್ನು ನೋಡಿ ಚಿನ್ಮಯನಿಗೆ ತುಂಬಾನೇ ಬೇಸರ ಉಂಟಾಯಿತು. ಚಿನ್ಮಯನನ್ನು ನೋಡಿ ಇಕ್ಷಾ ಹಾಗೂ ಶಾಲಿನಿ ಅವರಿಗೆ ತುಂಬಾನೇ ನೋವಾಯಿತು. ಅವನಿಗೆ ನಾನೇನಾದ್ರೂ ದುಡ್ಡು ಕೊಡ್ತೀನಿ ಅಂತ ಗೊತ್ತಾದ್ರೆ ಇವರು ಅದಕ್ಕೂ ಅಡ್ಡಗಾಲ ಹಾಕ್ತಾರೆ. ಚಿನ್ಮಯ್ ನಿಜ ಹೇಳಿದ್ರ ಮೊದಲು ನಾನು ಅವನನ್ನು ತಡಿಬೇಕು ಅಂತ ಅಂದುಕೊಂಡ ಶಾಲಿನಿ ಅವರು, ರೀ, ಅವನ್ ಲೋನ್ ಮಾಡಿ ಬಿಸ್ನೆಸ್ ಶುರು ಮಾಡ್ತಾನಂತೆ, ಅವನ್ ಕೆಲ್ಸಕ್ಕೆ ಬಾರದವನಂತ ನೀವೇ ತಾನೇ ಹೇಳ್ತಾ ಇರೋದು. ಇವಾಗ ಏನೋ ಮಾಡಕ್ಕೆ ಹೊರಟಿದ್ದಾನೆ, ನೀವು ಅವನನ್ನು ತಡಿಬೇಡಿ ಅಂತ ಅಂದು ಚಿನ್ಮಯನ ಕಡೆ ನೋಡಿ ಕಣ್ಸನ್ನೆಯಲ್ಲಿ ನಿಜ ಹೇಳಬೇಡ ಅಂತ ತಡೆದರು. ನಿನ್ ಮಗ ಏನಾದ್ರೂ ಮಾಡ್ಕೊಳ್ಳಿ, ನಾನು ಅದಕ್ಕೆ ಅಡ್ಡ ಬರಲ್ಲ. ಆದ್ರೆ ನನ್ನ ಕಡೆಯಿಂದ ಅವನಿಗೆ ಯಾವ ರೀತಿ ಸಪೋರ್ಟ್ ಕೂಡ ಸಿಗಲ್ಲ, ನೆನಪಿರಲಿ. ಆಯ್ತು ಬಿಡಿ, ಅವ್ನು ನಿಮ್ಮ ಹತ್ರ ಏನು ಹೆಲ್ಪ್ ಕೇಳಲ್ಲ. ಅವನೇ ಖುದ್ದಾಗಿ ಲೋನ್ ಮಾಡಿ ಬಿಸ್ನೆಸ್ ಶುರು ಮಾಡ್ತಾನಂತೆ ಅಂತ ಹೇಳಿ ಅವರು ತನ್ನ ಮಗನ ಕಡೆ ನೋಡಿ, ನೀನ್ ಬೇಗ ತಿಂದು ಹೊರಡು ಇಲ್ಲಿಂದ. ಆಯ್ತು ಅಂತ ಹೇಳಿ ಅವನು ಬೇಗ ಬೇಗ ತಿಂಡಿ ತಿಂದು ಕ್ಲೈಂಟ್ ಜೊತೆ ಮೀಟಿಂಗ್ ಅಟೆಂಡ್ ಮಾಡಲು ಹೋದನು. ಕತೆ ಮುಂದುವರಿಯಿತು. ತನ್ಮಯನಿಂದ ಇಕ್ಷಾ ಹಾಗೂ ಚಿನ್ಮಯನ ಲೈಫಲ್ಲಿ ಬಿರುಕು ಬೀಳುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.